ಯಡಿಯೂರಪ್ಪನವ್ರು ಹೇಳಿದ್ದೇನೆಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು ಮಾತಾಡಬೇಕು ಅಂತ. ಇಲ್ಲಿ ಬೋರ್ಡ್ ಹಾಕಿಲ್ಲ ನಾನು, ಇಲ್ಲಿ ಇದೇ ಥರ ರಸ್ತೆ ಅಂತ ಫ್ಲಕ್ಸ್ ಹಾಕೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ನಾನು ಯಾಕಂದ್ರೆ ಪರಿಚಯ ಇದ್ದೀನಿ, ಪರಿಚಯ ಇಲ್ದಿದ್ದವರಿಗೆ ಅಥವಾ ಪರಿಚಯ ಮರ್ತೋಗ್ಬಿಡುತ್ತೆ, ಏನೋ ಕೆಲಸ ಮಾಡ್ತಿದ್ದು ಫ್ಲಕ್ಸ್ ಹಾಕುತ್ತಾ ಇರ್ತಾರೆ. ಎಲ್ಲರೂ ಮರ್ತೋಗ್ಬಿಡ್ತೀನಿ ನಾನು ಅಂತ, ಕಳೆದೋಗ್ಬಿಡ್ತೀನಿ ನಾನು ಅಂತ. ನನಗೆ ಆ ಭಯ ಇಲ್ಲ. ನಾವು ಮಾಡುವ ಕೆಲಸಗಳು ಮಾತಾಡಬೇಕು. ಈ ಊರಿನಾಗ ರಸ್ತೆ ಮಾಡಿದ್ದೇವೆ, ನಾವು ಕೇರಿಯಲ್ಲಿ ರಸ್ತೆ ಮಾಡಿದ್ದೇವೆ, 200ಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ರಸ್ತೆ ಮಾಡಿದ್ದೇವೆ. ಪಟ್ಟಿ ಕೊಡ್ತೇನೆ, ಯಾವ್ದಾದ್ರು ಒಂದು ಹಾಳಾಗಿದ್ರೆ ಹೇಳಿ, 1-2% ಹಾಳಾಗಿರ್ಬೋದು. ಇವರು ಏನು ಮಾಡಿದ್ದಾರೆ. ಹಾಗಾಗಿ ನನಗೆ ಹೆಸರು ಬೇಕಾಗಿಲ್ಲ. ತಾಲೂಕ್ ಪಂಚಾಯತಿ ಕಟ್ಟಡ ನಾವು ಕಟ್ಸಿದ್ದು ಯಾರಿಗೂ ಗೊತ್ತು. ನಾನು ಬಂದಾಗ ಹಳೆ ಕಟ್ಟಡ ಇತ್ತು, ಬಿದ್ದು ಹೋಗಿದ್ದಾಗಿತ್ತು. ಯಾಕೆ ಬಿದ್ದು ಹೋಯ್ತು? 30 ವರ್ಷಕ್ಕೆ ಈ ದೇಶದಲ್ಲಿ ಮಿನಿ ವಿಧಾನಸೌಧ ಬಿದ್ದು ಹೋಗಿದ್ದ ಸಾಗರದ್ದು ಮಾತ್ರ. ಅದಕ್ಕೆ ಉತ್ತರ ಹೇಳಬೇಕು ಇವರು, ಯಾಕೆ ಬಿದ್ದೋಯ್ತದು ಅಂತ. ಮಿನಿ ವಿಧಾನಸೌಧ ಅಂದ್ರೆ ತಾಲೂಕ್ ಕಚೇರಿ ಕಟ್ಟಡ ಇತ್ತಲ್ಲ, 83ರಿಂದ ಕಟ್ಟಕ್ಕೆ ಶುರು ಮಾಡಿದ್ದದು. ಇತ್ತೀಚೆಗೆವರೆಗೂ ಕಟ್ತಾ ಇದ್ರು, 2004ಕ್ಕೂ ರಿಪೇರಿ ಮಾಡಿದ್ದಾರೆ. ಯಾಕೆ ಬಿದ್ದೋಯ್ತು? ಬಿದ್ದೋಗ್ಲಿ ನೋಡೋಣ. ನಾನು ಕಟ್ಟಿದ್ದು ಜೂನಿಯರ್ ಕಾಲೇಜು 4 ಮಾಡಿ ಕಟ್ತಾ ಇದ್ದೀನಿ, ಇವತ್ತೇ ಹೋಗಿ ತಾವು ನೋಡಿ. ಬಿದ್ದೋಗ್ಲಿ ನೋಡೋಣ, ಅದು ಇನ್ನೂ 100 ವರ್ಷ. ಹಾಗೆ ಹೆಸರು ಬೋರ್ಡ್ ಹಾಕೋದಲ್ಲ, ಬುದ್ಧಿ ಹಿಡ್ಕೊಂಡು ಓಡಾಡೋದಲ್ಲ ನಾನು. ಅದು ಇಂಜಿನಿಯರ್ ಇರೋದೇ ಅದಕ್ಕೆ, ಕಾಂಟ್ರಾಕ್ಟರ್ ಇರೋದೇ ಅದಕ್ಕೆ. ಅವಾಗ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡೋದು. ನಾನು ಗುದ್ಲಿ ಹಿಡ್ಕೊಂಡ ಹೊಂಟ, ಗುದ್ಲಿ ಪೂಜೆ ಮಾಡ್ದ ಬಂದ, ಪೋಸ್ ಕೊಟ್ಟ. ಅದಲ್ಲ ನಂದು. ವಾಜಪೇಯಿ ಅವ್ರು ಹೇಳಿದ್ರು, ರಸ್ತೆ 888 ಮಿನಿ ರಸ್ತೆಗಳನ್ನ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ನಾನು ಒಂದೇ ಸಾರಿ MLA ಆಗಿದೆ ಈ ಕ್ಷೇತ್ರದಲ್ಲಿ. 6 ಸಾರಿ ಆದವರು ಇದ್ದಾರೆ, 3 ಸಾರಿ ಆದವರು ಇದ್ದಾರೆ. ನಾನು ಒಂದೇ ಸಾರಿ ಆಗಿದ್ದು. 888 ಹೇಳಿ ರಸ್ತೆ ತೋರಿಸ್ತೀನಿ, ಈಗಲೂ ಬರಲಿ ನನ್ನ ಹತ್ರ. ನಾನೆಲ್ಲೂ ಬೋರ್ಡ್ ಹಾಕಿಲ್ಲ. ಆದ್ರೆ ಜನ ಮಾತಾಡೋಕೆ ಶುರು ಮಾಡ್ಯಾರೆ. ಅಲಪ್ಪಿದ್ದ ಕೆಲಸ ಆಗ್ತಿದ್ವಾ? ಈಗಿನ ಕೆಲಸ ಏನಿಲ್ಲ, ಟಾಟಾ ಅಷ್ಟೇ ಅಂತ ಜನ ಮಾತಾಡ್ತಾರೆ. ಸ್ವರದಾಗ ಈಗ ಹೋಗಿ ಕೇಳಿ ನೀವು. ಹಾಗೆ ಬೋರ್ಡ್ ಹಾಕಿಲ್ಲ ಆದ್ರೆ ನಂಗೆ ನಂಬಿಕೆ ಇಲ್ಲ. ಜೂನಿಯರ್ ಕಾಲೇಜ್ ಹೇಗಿತ್ತು ಹೇಗಿದೆ ಈಗ, ಹೇಗೆ ಮಾಡಿದೀವಿ ಅದ್ರೊಳಗೆ ಹೋಗಿ ನೋಡಿ. ಅದು ಸುಣ್ಣ ಬಣ್ಣ ಆದ್ರೆ ಹೇಗೆ ಕಾಣೋದು? ಯಾವುದೇ ಪ್ರೈವೇಟ್ ಕಾಲೇಜ್ ಕಮ್ಮಿ ಇಲ್ದಂಗೆ ಕಟ್ಟಿಟ್ಟಿದ್ದೇವೆ. ಡಿಗ್ರಿ ಕಾಲೇಜ್ ಹೇಗಿದೆ? ಇವ್ರ ಒಂದು ಸುಣ್ಣ ಬಣ್ಣ ಕಟ್ಟಿಯದ ಹೇಳ್ಬೇಕು. ಇವರು 3 ಸಾರಿ MLA ಅದ, ನಾನು ಒಂದೇ ಸಾರಿ MLA ಆಗಿದೆ. ಅದ್ರಾಗ 2 ವರ್ಷ ಕೊರೋನಾ. ಈ ರಸ್ತೆ ಇದೇ ತರ ಸೊರಬದಿಂದ ಮಾಡಿದೀವಿ, ಸೊರಬ ರಸ್ತೆಯಿಂದ. ಇದು ಸೀದಾ ಇಕ್ಕೇರಿ ಬೋರ್ಡ್ ಅವರಿಗೆ ಹಾಕ್ಬೇಕು. ಹೊಸನಗರ ಭೀಮನಕೋಣೆ ರಸ್ತೆ ಹಾಕ್ಬೇಕು, ಕೆಳಗಿ ರೋಡ್ ಹಾಕ್ಬೇಕು. ಅದಕ್ಕೆಲ್ಲ ಹಣ ಇಟ್ಟಿದ್ದೀನಿ, ಡೇಟು ಕೊಡ್ತೇನೆ. ನಾವೇನಾದ್ರು ಪ್ರೆಸ್ ಮೀಟ್ ಮಾಡಿ ಮಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, 6 ಸಾರಿ MLA ಆದವ್ರು ಇದ್ದಾರೆ, 3 ಸಾರಿ MLA ಆದವ್ರು ಇದ್ದಾರೆ. ಒಂದು ಡಬಲ್ ರೋಡ್ ತೋರಿಸಿ, ಈ ತರ ಲೈನ್ ಒಂದು ಇವ್ರು ಮಾಡಿ ತೋರಿಸಿ. ನಾನು ಬಂದು ಶುರು ಮಾಡಿದ್ದೆ, ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದೇನೆ. ಮಾಡಿಸೋದಷ್ಟೇ ಇವ್ರ ಕೆಲಸ. ಕೆಳದಿ ರಸ್ತೆ, ಭೀಮನಕೋಣೆ ರಸ್ತೆ, ಸೊರಬ ರಸ್ತೆ ಅಂತೂ ಮುಗಿಸಿದ್ದೀನಿ. ಹೊಳೆವರೆಗೆ ಸ್ವಲ್ಪ ನಿಂಗಪ್ಪನ ಮನೆಯಿಂದ ಈ ಕಡೆ ಇದೆ. ಇದನ್ನು ಪೂರ್ತಿ ಮಾಡಬೇಕು ಅನ್ನೋದಕ್ಕೆ ನೀವು ಶಾಂಪಲ್ ಮಾಡಿದ್ದೀವಿ. ಇಷ್ಟು ಇದು ಬರೀ 100 ಡೇಸಲ್ಲಿ ಮಾಡಿದ್ದು. ಇವರೆಲ್ಲ ಸಹಕಾರ ಕೊಟ್ಟರು. ಕರೆಕ್ಟಾಗಿ 100 ದಿನಕ್ಕೆ ಅವ್ರು ಇದ್ದಾರೆ ಕೇಳಿ, ಅಂಗಡಿ 100 ದಿನದಲ್ಲಿ ಮಾಡಿಕೊಡ್ತೀನಿ ಅಂದರೆ 100 ದಿನದಲ್ಲಿ ಮಾಡಿದ್ದೀವಿ. 100 ಡೇಸಲ್ಲಿ ಆಗ್ತದೆ. ಹಾಗಾಗಿ ಕೆಲಸ ಮಾಡೋದು ಮುಖ್ಯ. ಡಬಲ್ ರೋಡ್ ಎಲ್ಲಿತ್ತು ಹೇಳಿ ತೋರಿಸಿ. ಈಗ 6 ಸಾರಿ ಆದವ್ರಿಗೂ ಕೇಳಿ, ಅವ್ರು ಹಿರಿಯರು ನಮ್ಗೆ ಗೌರವ ಇದೆ ಅವ್ರ ಬಗ್ಗೆ.